ಇವತ್ತು ನಿರ್ಧಾರ ಎಲ್ಲ ಸರ್ವಪಕ್ಷ ಸೇರಿ ಯಲಹಂಕದಲ್ಲಿ ಮೊದಲನೇ ಬಾರಿ ಯಾವತ್ತು ಈ ತರ ಎಲ್ಲ ಸೇರಲಿಲ್ಲ. ಇದೆಲ್ಲ ಸೇರಿ ಒಂದೇ ವೇದಿಕೆಯಲ್ಲಿ ಎಲ್ಲ ಪಕ್ಷದ ಸಂಘದ ಲೀಡರ್ಗಳು, ಕುಲ ಬಾಂಧವರು, ಎಲ್ಲ ಜನಾಂಗದವರು ಏನು ನಮ್ಮ ಸಂಘದ ಮೂಲಕ ಒಂದು ಕರೆ ಕೊಟ್ಟಿರೋದು ಎಲ್ಲರೂ ಸೇರಿ ಒಂದು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಂತ ಇವಾಗ ಒಂದು ಕಮಿಟಿ ಮೂಲಕ ಎಲ್ಲ ಪಕ್ಷದವರು ಮೆಂಬರ್ಗಳಾಗಿ ಅದನ್ನ ಒಂದಾಗಿ ಮಾಡಬೇಕಂತ ತೀರ್ಮಾನ ಮಾಡಿದ್ದಾರೆ. ಭಾಗದ MP ನಮ್ಮ ಸುಧಾಕರ್ ಅವರು ಇದ್ದಾರೆ. ಎಲ್ಲ ಕುತ್ಕೊಂಡು ಒಂದು ಒಗ್ಗಟ್ಟಾಗಿ ಎಲ್ಲ ಪಕ್ಷದವ್ರು ಸೇರಿ ಮಾಡ್ಬೇಕಂತ. ಇಲ್ಲಿ ಯಾವ್ದು ಬಾವುಟಗಳೆಲ್ಲ ಯಾವ ಪಕ್ಷದ ಇದಿಲ್ಲ, ಎಲ್ಲರೂ ಸೇರಿಸಿ ಒಂದಾಗಿ ಮಾಡ್ಬೇಕಂತ. ಕೆಂಪೇಗೌಡ ಎಷ್ಟು ದಿವಸ ಅಂತ ಹಿಂಗ್ ಮಾಡ್ಕೊಂಡು ಹೋಗ್ತೀರಾ? ನಮ್ಗೆ ಖುಷಿ ಆಯ್ತು. ಇದೇನು ಯಾವ ಪಕ್ಷದಲ್ಲಿ ಇಲ್ಲಿ ಯಾರು ಪಕ್ಷದ ಬಗ್ಗೆ ಯಾರು ಮಾತಾಡಿಲ್ಲ, ನೋವು ಬಗ್ಗೆ ಮಾತಾಡಿದ್ರು, ಕೆಲವು ತಡೆದ್ರು, ಬರ್ಬೇಡ ಅಂತ ಹೇಳಿದ್ರು. ಅದ್ ಯಾರು ಅಂತ ನಿಮ್ಗಳಿಗೆ ಗೊತ್ತಿರ್ತದೆ. ಜನ ಇದು ನಾನು ಹೇಳ್ತಾ ಕೇಳಿಸ್ಕೊಂಡವ್ರಿಗೆ ಕೆಲವ್ರು ಗೊತ್ತಿರ್ತದೆ. ಇರ್ಲಿ ಬಿಡಿ, ಈಗ ಒಂದು ವೇದಿಕೆ ಆಗಿದೆ, ತುಂಬಾ ಬದಲಾವಣೆಗಳು ಬರುತ್ತೆ, ಒಳ್ಳೆ ಒಂದು ಆಡಳಿತ ಯಲಹಂಕದಲ್ಲೂ ಬರ್ತದೆ ಅಂತ ಹೇಳಕ್ಕೆ ಬಯಸ್ತೀನಿ. ಇವತ್ತು ನಿರ್ಧಾರ ಎಲ್ಲ ಸರ್ವಪಕ್ಷ ಸೇರಿ ಯಲಹಂಕದಲ್ಲಿ ಮೊದಲನೇ ಬಾರಿ ಯಾವತ್ತು ಈ ತರ ಎಲ್ಲ ಸೇರಲಿಲ್ಲ. ಇದೆಲ್ಲ ಸೇರಿ ಒಂದೇ ವೇದಿಕೆಯಲ್ಲಿ ಎಲ್ಲ ಪಕ್ಷದ ಸಂಘದ ಲೀಡರ್ಗಳು, ಕುಲ ಬಾಂಧವರು, ಎಲ್ಲ ಜನಾಂಗದವರು ಏನು ನಮ್ಮ ಸಂಘದ ಮೂಲಕ ಒಂದು ಕರೆ ಕೊಟ್ಟಿರೋದು ಎಲ್ಲರೂ ಸೇರಿ ಒಂದು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಂತ ಇವಾಗ ಒಂದು ಕಮಿಟಿ ಮೂಲಕ ಎಲ್ಲ ಪಕ್ಷದವರು ಮೆಂಬರ್ಗಳಾಗಿ ಅದನ್ನ ಒಂದಾಗಿ ಮಾಡಬೇಕಂತ ತೀರ್ಮಾನ ಮಾಡಿದ್ದಾರೆ. ಭಾಗದ MP ನಮ್ಮ ಸುಧಾಕರ್ ಅವರು ಇದ್ದಾರೆ. ಎಲ್ಲ ಕುತ್ಕೊಂಡು ಒಂದು ಒಗ್ಗಟ್ಟಾಗಿ ಎಲ್ಲ ಪಕ್ಷದವ್ರು ಸೇರಿ ಮಾಡ್ಬೇಕಂತ. ಇಲ್ಲಿ ಯಾವ್ದು ಬಾವುಟಗಳೆಲ್ಲ ಯಾವ ಪಕ್ಷದ ಇದಿಲ್ಲ, ಎಲ್ಲರೂ ಸೇರಿಸಿ ಒಂದಾಗಿ ಮಾಡ್ಬೇಕಂತ. ಕೆಂಪೇಗೌಡ ಎಷ್ಟು ದಿವಸ ಅಂತ ಹಿಂಗ್ ಮಾಡ್ಕೊಂಡು ಹೋಗ್ತೀರಾ? ನಮ್ಗೆ ಖುಷಿ ಆಯ್ತು. ಇದೇನು ಯಾವ ಪಕ್ಷದಲ್ಲಿ ಇಲ್ಲಿ ಯಾರು ಪಕ್ಷದ ಬಗ್ಗೆ ಯಾರು ಮಾತಾಡಿಲ್ಲ, ನೋವು ಬಗ್ಗೆ ಮಾತಾಡಿದ್ರು, ಕೆಲವು ತಡೆದ್ರು, ಬರ್ಬೇಡ ಅಂತ ಹೇಳಿದ್ರು. ಅದ್ ಯಾರು ಅಂತ ನಿಮ್ಗಳಿಗೆ ಗೊತ್ತಿರ್ತದೆ. ಜನ ಇದು ನಾನು ಹೇಳ್ತಾ ಕೇಳಿಸ್ಕೊಂಡವ್ರಿಗೆ ಕೆಲವ್ರು ಗೊತ್ತಿರ್ತದೆ. ಇರ್ಲಿ ಬಿಡಿ, ಈಗ ಒಂದು ವೇದಿಕೆ ಆಗಿದೆ, ತುಂಬಾ ಬದಲಾವಣೆಗಳು ಬರುತ್ತೆ, ಒಳ್ಳೆ ಒಂದು ಆಡಳಿತ ಯಲಹಂಕದಲ್ಲೂ ಬರ್ತದೆ ಅಂತ ಹೇಳಕ್ಕೆ ಬಯಸ್ತೀನಿ.